ಮೊದಲೇ ಹಿಡಿದು ಎಲ್ಲ ಟ್ರಾಫಿಕ್ ನಲ್ಲಿ ಏನು ಗಾಡಿಗಳು ಆಜು ಬಾಜು ನಿಂತಿರ್ತಾವ, ಫುಟ್ಪಾತ್ ಕೆಲಸ ಮಾಡ್ತಾರ, ಅವ್ರಿಗೆ ಸೈಡಿಗೆ ತರಿಸಿ ಮೊದ್ಲಿನ ಹಿಡ್ದೆ ನಾವು ರೂಲ್ಸ್ ಫಾಲೋ ಮಾಡ್ಕೊಂಡು ಬಂದ್ರೆ ಇವೆಲ್ಲ ಏನಾಗಿರೋ ಅಪಘಾತಗಳು ಆಗಲ್ಲ. ರೂಲ್ಸ್ ಫಾಲೋ ಮಾಡ್ಬೇಕು. ಎಲ್ಲ ಆದ ನಂತರ ನಾವು ಎಲ್ಲರೂ ಕೂತಿ ಆಮೇಲೆ ಎಲ್ಲರೂ ಬರ್ತಾರ, ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಬರ್ಲಿ, ರಿಂಗ್ ರೋಡ್ ಆದ್ಮೇಲೆ ಅದಕ್ಕೆ ರೂಲ್ಸ್ ಫಾಲೋ ಮಾಡ್ಕೋಬೇಕು. ಒಂದು ಸರಿಯಾದ ಗಟ್ಟಿಯಾದ ಒಂದು ಅದು ಏನು ಗ್ರಿಲ್ ಇರ್ತೋ ಅದು ಇಲ್ಲ. ಸರ್ವಿಸ್ ನೋಡಲ್ಲಿ ಹೋಗ್ತಾ ಇದ್ದು 2 ಹೆಣ್ಮಕ್ಳು, ಆ ಹೆಣ್ಮಕ್ಳಿಂದ ಅಲ್ಲಿಂದ ಟಿಪ್ಪರ್ ಬಂದು ಇಲ್ಲಿ ಗುಡ್ಸದ ಅಂತಂದ್ರೆ ಅದು ಏನು ಸ್ಟ್ರಾಂಗ್ ಆಗಿ ನೀವು ಪಿಲ್ಲರ್ ಹಾಕ್ಬೋದಲ್ಲ, ಇಲ್ಲಿ ನಿಂತಿದೆಲ್ಲ ನೀವು ಸರಿಸಬಹುದಲ್ಲ. ಮೊದ್ಲಿನ ಹಿಡಿದು ಕೇರ್ ಮಾಡ್ಕೋತ ಬರ್ಲಿ, ಟ್ರಾಫಿಕ್ ದವ್ರು ಆಗ್ಲಿ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗ್ಲಿ, ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಕೋತ ಬಂದ್ರೆ ನಮ್ಮ ಮಕ್ಕಳು ಸೇಫ್ ಇರ್ತಾರ, ನಿಮ್ ಮಕ್ಕಳು ಸೇಫ್ ಇರ್ತಾರ. ನಮ್ ಜನ ಏನು ಕುರಿಗೆ ಒಂದು ವ್ಯಾಲ್ಯೂ ಇದೆ, ಕುರಿ ಪ್ರಾಣಕ್ಕೆ ವ್ಯಾಲ್ಯೂ ಇದೆ, ಮನುಷ್ಯನ ಪ್ರಾಣಕ್ಕೆ ವ್ಯಾಲ್ಯೂ ಇಲ್ವಾ? ನಮ್ದು ಇದೇ ಉದ್ದೇಶದ ಮನುಷ್ಯರು ಪ್ರಾಣ ಇದೆ, ಅವ್ರಿಗೆ ವ್ಯಾಲ್ಯೂ ಮಾಡ್ಬೇಕಂದ್ರೆ ಹಾದ್ಸ ಆದ್ಮೇಲೆ ಬರ್ಬೇಡ್ರಿ, ಅದಕ್ಕಿಂತ ಮುಂಚೆನೆ ರೂಲ್ಸ್ ಫಾಲೋ ಮಾಡ್ರಿ. ಎಲ್ಲಿ ಜಂಪ್ ಹಾಕದ್ದ, ಎಲ್ಲಿ ಟ್ರಾಫಿಕ್ ಲೈಟ್ ಹಚ್ಚದ್ದ, ಎಲ್ಲಿ ಸಿಗ್ನಲ್ ಹಚ್ಚಬೇಕು, ಎಲ್ಲಿ ಲೈಟ್ ಮುಗ್ದ ಅವೆಲ್ಲ ನೋಡ್ಕೋಬೇಕು. ಇಲ್ಲಿ ನೋಡ್ರಿ ಬಿದ್ದಾಪುರ ಕಾಲನಿ ಆಗ್ಲಿ ಲೈಟ್ ಒಂದ್ ವೇಳೆ ಹೋದು ಅಂದ್ರೆ ಕತ್ಲಾಗ ಹೆಂಗ್ ನಡೆಸ್ಬೇಕು ಅವೆಲ್ಲ ಮೊದ್ಲಿನ ಹಿಡಿದ ರೂಲ್ಸ್ ಮಾಡ್ಕೋಬೇಕು. ನಮ್ದು ಪ್ರಾಣ ಇದೆ, ಇದು ಆಗಿದಂತ ಘಟನೆ ಬಹಳ ದೊಡ್ಡದಾಗಿದೆ. ಎರಡು ಮಂದಿದಲ್ಲಿ ಒಂದು ಹೆಣ್ಮಕ್ಳದ್ರೆ ಡೆತ್ ಆಗ್ಬಿಟ್ಟಿದೆ. ಇನ್ನೊಂದು ಏನಿದೆ ಅದು ಬಹಳ ಸೀರಿಯಸ್ ಆಗಿದೆ. ಎಲ್ಲರಿಗೆ ನಾವು ಇದೇ ಹೇಳ್ತೀವಿ, ಎಲ್ಲ ಆದ ನಂತರ ನೀವೆಲ್ಲ ನಿಂತ್ರೆ ಏನು ಪ್ರಯೋಜನ ಇಲ್ಲ. ಆಗಕ್ಕಿಂತ ಮುಂಚೆನೂ ಮುನ್ನೆಚ್ಚರಿಕೆಯನ್ನು ಮಾಡಬೇಕು. ಏನು ಸರ್ಕಾರ ಇದೆ, ನಮ್ದು ಏನು ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಲ್ಲ ಗೌರ್ಮೆಂಟ್ದವ್ರದ್ದು, ಎಲ್ಲ ಫುಟ್ಪಾತ್ ವ್ಯಾಪಾರದವ್ರಿಗೆ ಅವ್ರಿಗೆ ಒಂದು ರೂಲ್ಸ್ ಇಡ್ರಿ, ತಾವೊಂದು ಇಡ್ಸ್ರಿ. ಮತ್ತೆ ದಯಮಾಡಿ ನಿಮ್ಗೆಲ್ಲರಿಗೆ ಕೇಳ್ಕೊತೀನಿ, ಸಣ್ಣ ಮಕ್ಕಳಿಗೆ ನೀವು ಗಾಡಿ ಕೊಡಬೇಡ್ರಿ. 18 ವರ್ಷ ಆದ ನಂತರ ಏನ್ ಮಕ್ಕಳಿದೆ ಅವ್ರಿಗೆ ಕೊಡ್ರಿ. ಲೈಸೆನ್ಸ್ ಪಕ್ಕಾ ಇರ್ಬೇಕು. ಮತ್ತೆ ಯಾರು ಡ್ರಿಂಕ್ ಮಾಡ್ತಾರ ಅವ್ರಿಗೆ ಲೈಸೆನ್ಸ್ ರದ್ದು ಮಾಡ್ಬಿಡ್ರಿ. ನಾ ಎಲ್ಲರಿಗೆ ಮುಗಿಸಿ ಇದೇ ಕೇಳ್ಕೊತೀನಿ, 18 ವರ್ಷ ಆಗಕ್ಕಿಂತ ಮುಂಚೆ ಮಕ್ಕಳಿಗೆ ಯಾರು ಗಾಡಿ ಕೊಡಬೇಡ್ರಿ. ನಮ್ಮ ಮಕ್ಕಳ ಪ್ರಾಣ, ನಾವು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಇಷ್ಟೇ ಹೇಳಿ ವಿನಂತಿ ಮಾಡ್ಕೋತೇವೆ ನಾವು.